रघुनंदन राम राम यदा यदा धर्मस्य ग्लानिर्भवति ನಮಸ್ಕಾರ. ಮಹಾಮಂಥನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಐಶ್ವರ್ಯ. ಅಹಲ್ಯೆ ಒಂದು ವಿಶಿಷ್ಟವಾದ ಪಾತ್ರ. ಇಡೀ ನಮ್ಮ ಪರಂಪರೆಯಲ್ಲಿ ಅಹಲ್ಯೆ ಬಹುದೊಡ್ಡ ಆದರ್ಶವಾಗಿ ನಿಲ್ಲೋ ಪಾತ್ರ. ಅಹಲ್ಯೆ ಅನ್ಯಾಯಕ್ಕೊಳಗಾದವಳು ಅನ್ನೋ ವ್ಯಾಖ್ಯಾನಗಳು ಇದೆ. ಆದ್ರೆ ಇಂಥ ವ್ಯಾಖ್ಯಾನಗಳಲ್ಲಿ ಎಷ್ಟು ಹುರುಳಿದೆ ಅನ್ನೋದನ್ನು ಯೋಚಿಸಬೇಕಾಗತ್ತೆ. ಅಹಲ್ಯೆ ಪ್ರಕರಣದಲ್ಲಿ ಗೌತಮನನ್ನ ಕಳ್ಳನಂತೆ ನೋಡೋದು ಇದೆ. ಆದ್ರೆ ವಾಸ್ತವ ನಿಜವಾಗೂ ಹಾಗಲ್ಲ ಅನ್ನೋದೇ ಬಲು ರೋಚಕ. ಇದೆಲ್ಲ ವಿಚಾರದ ಚರ್ಚೆಗೆ ಇವತ್ತಿನ ಮಹಾಮಂಥನ. ಮಹಿಮಾ ಭಾರಿ ಅಹಲ್ಯೆಯ ಕಥೆಯನ್ನ 47 ಶ್ಲೋಕಗಳಲ್ಲಿ ವಾಲ್ಮೀಕಿ ಹೇಳಿದ್ದಾರೆ. ಇಷ್ಟರಲ್ಲೇ ಅವರು ಕಟ್ಟಿಕೊಡುವ ಮೌಲ್ಯವೊಂದು ಅಗಾಧವಾದದ್ದಾಗಿದೆ. ಅಷ್ಟೇ ಗಾಢವಾಗಿಯೂ ಇದೆ. ರಾಮಾಂಘ್ರಿ ರಜವಾವರಿಸಿತ ಶಿಲೆಯ ರಾಮನ ಪಾದದಳು ಆ ಶಿಲೆಯನ್ನು ಆವರಿಸಿತು. ರಾಮನ ಪಾದದ ಧೂಳು ಕೂಡ ಒಂದು ಶಿಲೆಯ ಸ್ವರೂಪ. ಧೂಳು ಕೂಡ ಒಂದು ಶಿಲೆಯ ಅತ್ಯಂತ ಸೂಕ್ಷ್ಮವಾದಂಥ ಒಂದು ಕಣ್ಣು. ವಾಲ್ಮೀಕಿಯಂತಹ ಓರ್ವ ರಸಋಷಿ ಅಂತ ಹೇಳ್ತೇವೆ ನಾವು. ಉಪನಿಷತ್ನಲ್ಲಿ, ತೈತರಿಯ ಉಪನಿಷತ್ನಲ್ಲಿ ಹೇಳುತ್ತೆ ರಸೋವೈ ಸಹ ಅಂತ. ರಸೋವೈ ಸಹ ಅಂದ್ರೆ ಏನು? ಆನಂದದ ಹುಡುಕಾಟದಲ್ಲಿ ಆನಂದದ ಅನುಭವವೇ ರಸ ಅಂತ. ಇಂಥ ಆನಂದದ ಅನುಭವ ಇದೆಯಲ್ಲ, ಈ ಅನುಭವದ ಹುಡುಕಾಟವೇ ಪರಮಾತ್ಮನ ಹುಡುಕಾಟವೂ ಆಗುತ್ತೆ. ಆದ ಕಾರಣ ರಾಮನ ಪಾದದ ಧೂಳಿನಿಂದ ಆವೃತವಾದಂತಹ ಶಿಲೆ ಸ್ತ್ರೀರೂಪವನ್ನು ಪಡೆಯಿತು. ಸ್ತ್ರೀರೂಪವನ್ನು ಮತ್ತೊಮ್ಮೆ ಅರಳಿಸಿಕೊಳ್ಳಿತು. ಕಲ್ಲರಳಿ ಹೆಣ್ಣಾಯಿತು. ಅಹಲ್ಯೆಯಾದಲು. 47 ಶ್ಲೋಕಗಳಲ್ಲಿ ಬಾಲಕಾಂಡದಲ್ಲಿ ಮಹರ್ಷಿ ವಾಲ್ಮೀಕಿ ಚಿತ್ರಿಸುವಂತಹ ಈ ಪುರಾಣದ ಕಥೆ, ಅಹಲ್ಯೆಯ ಕಥೆ, ರಾಮತ್ವದೆಡೆಗೆ ರಾಮ ಸಾಗುವಂತಹ ಒಂದು ಪ್ರಯಾಣದಲ್ಲಿ ಅತ್ಯಂತ ಮುಖ್ಯವಾದಂತಹ ಒಂದು ಘಟನೆ. ಮಹಾಪತಿವ್ರತೆಯರಲ್ಲಿ ಒಬ್ಬಳೆಂದು ಕರೆಸಿಕೊಳ್ಳೋ ಅಹಲ್ಯೆ ಕಳಂಕಿತಳೆ. ಇಂತಹದ್ದೊಂದು ಪ್ರಶ್ನೆ ಹಿಡಿದು ಹೊರಟಾಗ ಒಂದು ಸತ್ಯ ಕಾಣಿಸುತ್ತೆ. ಅದು ನಮ್ಮ ಪರಂಪರೆಯಲ್ಲಿ ಪಾತಿವ್ರತ್ಯ ಅನ್ನೋದು ನಿಜವಾಗಿಯೂ ಯಾವುದನ್ನ ಅನ್ನೋದರ ಕುರಿತ ಸತ್ಯ. ಆ ಸತ್ಯ ಈ ಪರಂಪರೆಯ ಬೆಳಕನ್ನೇ ತೋರಿಸುವಂಥದ್ದು. ಹಾಗಾದ್ರೆ ಇದು ಏನು ಪಾತಿವ್ರತೆ ಅಥವಾ ಈ ಕನ್ಯೆಯರಂದ್ರೆ ಏನು, ಅಥವಾ ಅವರ ಈ ಪವಿತ್ರತೆ ಅಂದ್ರೆ ಏನು ಎನ್ನುವುದು, ಪತಿವ್ರತ ಮತ್ತು ಪವಿತ್ರತೆ ಏನು ಎನ್ನುವುದು ಎರಡನೇ ಮಾತಿನಲ್ಲಿ ಹೇಳಬೇಕಂತಿದ್ರೆ, ಇಲ್ಲಿ ಯಾವುದು ಈ 5 ಜನ ಕನ್ಯೆಯರು ಒಂದು ಅಷ್ಟೇ ಅಲ್ಲ, ಸ್ತ್ರೀಯರಿಗೆ ಪಾತಿವ್ರತೆ ಅಥವಾ ಪವಿತ್ರತೆ ಎನ್ನುವುದು ಏನಿದೆ ಅದು ಮಾನಸಿಕವಾದ ಹಿನ್ನೆಲೆಯಲ್ಲಿ ಇರಬೇಕೇ ವಿನಃ ದೈಹಿಕವಾದದ್ದನ್ನು ತೆಗೆದುಕೊಳ್ಳಕ್ಕೆ ಬರುವುದಿಲ್ಲ ಎನ್ನುವುದು ಅತಿ ಮುಖ್ಯವಾದಂತಹ ಪ್ರಶ್ನೆ. ಸ್ತ್ರೀಯರು ಕೆಲವೊಮ್ಮೆ ಅವರು ಬಲಾತ್ಕಾರದಿಂದಾಗಲಿ, ಮೋಸದಿಂದಾಗಲಿ ಅಥವಾ ಬೇರೆಯವರ ಅಧಿಕಾರದಿಂದಾಗಲಿ ಅವಳು ಕೆಡಲ್ಪಟ್ಟರು. ಅವಳು ಮನಸ್ಸಿನಿಂದ ಒಪ್ಪಿಕೊಳ್ಳದೇ ಇದ್ದಾಗ ಅದು ಕೆಡಲ್ಪಟ್ಟದ್ದಲ್ಲ, ಅವಳು ಪಾತಿವ್ರತೆ. ಅವಳು ಪತಿಯಾಗಿ ಅದನ್ನೇ ಮನಸ್ಸಲ್ಲಿ ನೆನೆಸಿಕೊಳ್ಳೋದ್ರಿಂದ ಅವಳ ಪಾತಿವ್ರತೆ ಇರ್ತದೆ ಎನ್ನುವುದು. ಹಾಗೆ ದೈಹಿಕ ಪಾತಿವ್ರತೆಕ್ಕಿಂತ ಮಾನಸಿಕ ಪಾತಿವ್ರತೆ ಪವಿತ್ರತೆ ಅತಿ ಮುಖ್ಯ ಎನ್ನುವುದು ಇಲ್ಲಿ ಕಂಡು ಬರ್ತದೆ. ರಾಮಾಯಣದಲ್ಲಿ ಬರುವ ಅಹಲ್ಯೆಯ ವೃತ್ತಾಂತ ಚಿಕ್ಕದಾಗಿಯೇ ಕಂಡರೂ ನಮ್ಮ ಇಡೀ ವಾಂಗ್ಮಯದಲ್ಲಿ ಹರಡಿಕೊಂಡಿದೆ ಅಹಲ್ಯೆಯ ಕಥೆ. ವಿಶ್ವದಲ್ಲಿ ಅತಿ ಸುಂದರಿಯಾದಂತಹ ಒಂದು ಸ್ತ್ರೀಯನ್ನ ಬ್ರಾಹ್ಮಣ ನಿರ್ಮಿಸಿದ ಎನ್ನುವುದು. ಇವಳ ಕತೆ ಬಹಳ ಪ್ರಾಚೀನವಾದ್ದು. ನಮಗನ್ಸುತ್ತೆ ರಾಮಾಯಣದಲ್ಲಿ ಅವಳ ಕತೆ ಬರ್ತದೆ ಅಂತ. ಅದಕ್ಕಿಂತ ಹಿಂದೆ ಕೂಡ ಇವಳ ಬಗ್ಗೆ ಬಹಳಷ್ಟು ಕಥೆಗಳು ಕಂಡು ಬರ್ತವೆ. ನಿಮಗೆ ಗೊತ್ತಿರುವಂತೆ ವೇದವು ನಮ್ಮ ಅತಿ ಪ್ರಾಚೀನವಾದಂತಹ ವಾಗ್ಮೇಯ. ವೇದದ ನಂತರ ಬರುವಂತಹ ವಾಗ್ಮೇಯ ಗ್ರಂಥಗಳಲ್ಲಿ ಹೇಳಬೇಕಂತಿದ್ರೆ ಬ್ರಾಹ್ಮಣ ಎನ್ನುವುದು ಎರಡನೇ ಅದು ಪ್ರಾಚೀನವಾದದ್ದು. ಪ್ರತಿಯೊಂದು ವೇದಕ್ಕೂ ಬ್ರಾಹ್ಮಣಗಳಿವೆ. ಹಾಗೆಯೇ ಇಲ್ಲಿ ಯಜುರ್ವೇದಗಳಿಗೂ ಬ್ರಾಹ್ಮಣವೇ. ತೈತರೀಯ ಬ್ರಾಹ್ಮಣ,
ಶತಪಥ ಬ್ರಾಹ್ಮಣ ಅಂತ ಈ ಬ್ರಾಹ್ಮಣ ಗ್ರಂಥಗಳಿವೆ. ಇವುಗಳಲ್ಲಿಯೂ ಕೂಡ ಈಕೆಯ ಉಲ್ಲೇಖಗಳಿವೆ. ಹಾಗೆ ವೇದ ಬ್ರಾಹ್ಮಣನ ನಂತರ ಬರುವಂತಹದ್ದು ನಿಮಗೆ ತಿಳಿದಿರುವಂತೆ ಅರಣ್ಯಕ ಎನ್ನುವುದು ಅದು ಸಾರವಾದ ಪ್ರಸ್ಥಾಶ್ರಮದಲ್ಲಿ ಬರುವಂತಹದ್ದು. ಅನಂತರ ಅರಣ್ಯಕದ ನಂತರ ಬರುವುದು ಉಪನಿಷತ್ತುಗಳು. ಅದು 10, 15 ಎಷ್ಟೋ 108 ಉಪನಿಷತ್ತಿದೆ, ಈಗ 10, 12 ಉಪನಿಷತ್ತುಗಳು ಬರ್ತವೆ. ಉಪನಿಷತ್ತರ ನಂತರದ ಕಾಲಗಳಲ್ಲಿ ನಾವು ಲೆಕ್ಕ ಹಾಕಿಕೊಂಡ್ರೆ ಮಹಾಭಾರತ ಬರ್ತದೆ, ಅನಂತರ ರಾಮಾಯಣ ಬರ್ತದೆ, ಅನಂತರ ಗೀತೆ ಬರ್ತದೆ, ಅನಂತರ ಹೇಳಬೇಕು ಬ್ರಹ್ಮಸೂತ್ರಗಳು ಬರ್ತದೆ. ಇವುಗಳ ನಂತರ ಬರುವಂತಹದ್ದೇ 18 ಪುರಾಣಗಳು, 18 ಉಪಪುರಾಣಗಳು, 18 ಪುರಾಣಗಳು 12 ಕ್ರಿಸ್ತ ಶಕ 2ನೇ ಶತಮಾನದಿಂದ ಸುಮಾರು ಕ್ರಿಸ್ತ ಶಕ 1700-600ವರೆಗೂ ಕೂಡ ಆ ಅನೇಕ ಪುರಾಣಗಳು ರಚಿಸಲ್ಪಟ್ಟಿವೆ. ಪುರಾಣಗಳಲ್ಲಿಯೂ ಅನೇಕ ಪುರಾಣಗಳಲ್ಲಿಯೂ ಕೂಡ ಈಕೆಯ ಹೆಸರು ಬರ್ತದೆ. ಬ್ರಹ್ಮ ಪುರಾಣ ಬರ್ತದೆ, ಹರಿವಂಶದಲ್ಲಿ ಬರ್ತದೆ, ಭಾಗವತ ಪುರಾಣದಲ್ಲಿ ಬರ್ತದೆ, ಸ್ಕಂದ ಪುರಾಣದಲ್ಲಿ ಬರ್ತದೆ. ಹೀಗೆ ಅನೇಕ ಪುರಾಣಗಳ ಕಥೆಯಲ್ಲಿಯೂ ಕೂಡ ಈ ಅಹಲ್ಯೆಯ ಒಂದು ಕಥೆಗಳು ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆ ಹೊಂದಿಕೊಂಡು ಬಂದಿರ್ತದೆ. ಅಹಲ್ಯೆ ರಾಮಾಯಣದ ಪರಿವರ್ತನೆಯ ಯಾತ್ರೆಯ ಪ್ರತೀಕವಾಗಿ ಬರುವ ಪಾತ್ರವಾಗಿ ವಿಶಿಷ್ಟವಾಗಿದೆ. ಇಡೀ ರಾಮಾಯಣ ಒಂದು ಪರಿವರ್ತನೆಯ ಒಂದು ಹಬ್ಬ. ರಾಮಾಯಣ ಅನ್ನುವಂಥದ್ದು ಒಂದು ಉದ್ಧಾರದ ಯಾತ್ರೆ. ರಾಮಾಯಣ ಅನ್ನೋ ಉದ್ಧಾರ ಅಂದ್ರೆ ಯಾರದ್ದು? ರಾಮಾಯಣ ಬರೇ ರಾವಣನ ವಧೆಗಾಗಿ ಕಟ್ಟಿರುವಂಥ ಒಂದು ಕಥೆಯೂ ಅಲ್ಲ. ರಾಮ ಅವತರಿಸಿದ್ದು ಬರೇ ರಾವಣನ ವಧೆಗಾಗಿ ಅಲ್ಲ. ಈ ರಾಮಾಯಣದಲ್ಲಿ ಬರುವಂಥ ಎಲ್ಲ ಪಾತ್ರಗಳು ರಾವಣನು ಸೇರಿ ಮಾನವರು, ದಾನವರು, ವಾನರರು ಇವರನ್ನೆಲ್ಲ ಸೇರಿಸಿಕೊಂಡಂತಹ ಈ ಬೃಹತ್ ಮಾನವ ಜಂತು ಜಾತಿ ಬಳಗಕ್ಕೆ ರಾಮ ಉದ್ಧಾರಕ. ಆ ಉದ್ಧಾರದ ಯಾತ್ರೆಯೇ ರಾಮಾಯಣ. ಈ ಯಾತ್ರೆಯ ಸಂದರ್ಭದಲ್ಲಿ ಸಿಗುವಂಥವಳು ಅಹಲ್ಯೆ. ಅಹಲ್ಯೆ ಇಲ್ಲದೆ ಇರ್ತಾ ಇದ್ರೆ ರಾಮನಾಗ್ತಾ ಇರಲಿಲ್ಲ. ರಾಮನಿಲ್ಲ ಇರ್ತಾ ಇದ್ರೆ ಕಲ್ಲು ಶಿಲೆ ಮತ್ತೊಮ್ಮೆ ಅರಳಿ ಅಹಲ್ಯೆ ಆಗ್ತಾ ಇರಲಿಲ್ಲ. ಅಹಲ್ಯೆ ವೃತ್ತಾಂತದ ವಿಶೇಷವಿರೋದೇ ಈ ಪರಿವರ್ತನೆಯ ಪರಿಕಲ್ಪನೆಯಲ್ಲಿ. ಇದು ಅಹಲ್ಯೆ ಪರಿವರ್ತನೆ ಮಾತ್ರವಲ್ಲ, ಗೌತಮನ ಪರಿವರ್ತನೆಯೂ ಆಗಿದೆ ಅನ್ನೋದರಲ್ಲಿ ಇದೆ. ಅಹಲ್ಯೆಯ ಕತೆ ಅನೇಕ ವೇದಗಳಲ್ಲೂ ಬಹುಶಃ ಬರುತ್ತೆ. ಅಹಲ್ಯೆಯ ಕತೆ ಗೌತಮ ಋಷಿ ಬಹಳ ತಪಸ್ವಿ, ಸ್ವಲ್ಪ ಶೀಘ್ರಗೋಪಿಯಾದಂತಹ ತಪಸ್ವಿ, ಸಾಧಕ. ಅನೇಕ ಸಾಧಕರಿಗೆ ಅಸಹನೆಯ ಶೀಘ್ರ ಕೋಪ ಇರುವಂಥದ್ದು ಸ್ವಾಭಾವಿಕ. ಇಲ್ಲೊಂದು ನಾವು ತಿಳ್ಕೊಳ್ಬೇಕು, ಇಲ್ಲಿ ಪರಿವರ್ತನೆ ಆಗುವಂಥದ್ದು ಬರೇ ಅಹಲ್ಯೆ ಅಲ್ಲ, ಇಲ್ಲಿ ಗೌತಮ ಕೂಡ. ಶಿಲೆ ಕಲ್ಲು ಹೆಣ್ಣಾಗಿ ಅರಳಿದ್ರೆ ಕಲ್ಲಿನಂತಹ ಒಬ್ಬ ಹೃದಯದ ಗೌತಮ ಕೂಡ ಮನುಷ್ಯನಾಗಿ ಅರಳುತ್ತಾನೆ. ಇದೆ ಈ ಇಬ್ಬರ ಸಮಾಗಮದ ಕತೆ, ಈ ಅರಳಿಸುವ ಕತೆ ಅಹಲ್ಯೆಯ ಕತೆ. ಅಹಲ್ಯೆ ಪತಿತಳೆ? ಈ ಪ್ರಶ್ನೆಗೆ ಉತ್ತರವನ್ನ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ಶ್ರೀರಾಮ ರಾಮ ರಘುನಂದನ ರಾಮ ರಾಮ ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಅಹಲ್ಯೆ ಪತಿತಳಲ್ಲ. ಇನ್ನೊಂದ್ ಕಡೆಯಿಂದ ನೋಡಿದ್ರೆ ಈ ನಿಸರ್ಗದ ನಿಯಮದಲ್ಲಿ ಕಾಮದ ಗೆಲುವಿನ ಕಥೆಯೂ ಆಗುತ್ತದೆಯೇ ಅನ್ನೋ ಪ್ರಶ್ನೆ ಕೂಡ ಏಳತ್ತೆ. ಅಹಲ್ಯೆಗೆ ಒದಗಿ ಬಂದ ಶಾಪ ತಪದ ಕಾಲವಾಗುವ ಬಗೆಯೇ ಇಡೀ ವೃತ್ತಾಂತದ ಹೆಚ್ಚುಗಾರಿಕೆ ಇದೆ. ಪತಿತಳೂ ಅಲ್ಲ, ರಾಮ ಪತಿತೋದ್ಧಾರಕನೂ ಅಲ್ಲ. ರಾಮನ ಪಾದದ ಧೂಳು ಅಹಲ್ಯೆ ಅನ್ನುವಂಥ ಕಲ್ಲನ್ನು ಅರಳಿಸಿದಾಗ ಅಲ್ಲಿ ಆತ್ಮದ ಮತ್ತು ಪರಮಾತ್ಮದ ಸಂಗಮವಾಗುವಂಥದ್ದು. ಅವಳು ಯಾಕೆ ಕಲ್ಲಾದ್ಲು? ಅವಳು ಕಲ್ಲಾದದ್ದು ಗೌತಮನ ಶಾಪದಿಂದ. ಈ ಕಥೆ ನಮಗೆ ಗೊತ್ತಿದೆ. ಇಂದ್ರನ ಸಮಾಗಮವನ್ನು ಕಂಡಂತಹ ಗೌತಮ ರಾಜಸ ಸಿಟ್ಟಿನಿಂದ, ಮನುಷ್ಯ ಸಹಜವಾದ ಸಿಟ್ಟಿನಿಂದ ಅಹಲ್ಯೆ ನೀನು ಕಲ್ಲಾಗುವಂತ ಅವಳಿಗೆ ಶಾಪ ಕೊಟ್ರೆ, ಇಂದ್ರ ನೀನು ನಿರ್ವೀರ್ಯನಾಗುವಂತ ಅವನಿಗೆ ಶಾಪ ಕೊಡ್ತಾನೆ.
ನಿರ್ವೀರ್ಯನಾಗು ಅಂತ. ನಿನ್ನ ಪರಾಕ್ರಮ ಅನ್ನುವಂಥದ್ದು, ಪೌರುಷತ್ವ ಹೀಗೆ ಪ್ರದರ್ಶಿತವಾಗತಕ್ಕದ್ದಲ್ಲ ಅನ್ನೋದನ್ನ ಅವನಿಗೆ ಪಾಠವಾದರೆ, ನೀನು ಕಲ್ಲಾಗುವುದಂದ್ರೇನು? ಸ್ಥಿತಳಾಗು. ಅದನ್ನ ಅತ್ಯಂತ ಚೆನ್ನಾಗಿ ವಾಲ್ಮೀಕಿ ಅವರು ಹೇಳ್ತಾರೆ. ವಾಯುಭಕ್ಷಕಳಾಗಿ, ಗಾಳಿಯನ್ನೇ ನೋಡಿ, ಇದು ಸೃಷ್ಟಿಯ ಕತೆ. ಕಲ್ಲು ಉಸಿರಾಡುತ್ತದೆ. ಕಲ್ಲು ಅನ್ನುವಂಥದ್ದು ಕಲ್ಲಲ್ಲ. ಕಲ್ಲು ಅನ್ನುವಂಥದ್ದು ಪಂಚಭೂತಗಳಲ್ಲಿ ಒಂದು ಎಲಿಮೆಂಟ್ ಆಗಿರೋ ಕಾರಣ ಅದಕ್ಕೆ ಗಾಳಿಯೂ ಬೇಕು. ಕಲ್ಲು ಉಳ್ಕೊಳ್ಬೇಕಾದ್ರೆ ಅದಕ್ಕೆ ವರುಣನ ಆಸರೆಯೂ ಬೇಕು, ಅದಕ್ಕೆ ಅಗ್ನಿಯ ಶಾಖವೂ ಬೇಕು, ಅದಕ್ಕೆ ಆಕಾಶದ ಅವಕಾಶವೂ ಬೇಕು. ಆದ ಕಾರಣ ತಾಳು ವಾಯುಭಕ್ಷಕಳಾಗಿ, ನಿರಾಹಾರಳಾಗಿ, ತಪಸ್ವಿಯಾಗಿ ಸಾವಿರಾರು ವರ್ಷಗಳ ಕಾಲ ಕಳೆದಂತೆ. ಅವಳಿಗೆ ಶಾಪ ಕೊಟ್ಟಂತಹ ಗೌತಮರೇ ಒಂದು ಪರಿಹಾರ ಹೇಳ್ತಾಳೆ. ನೋಡಿ ಎಂಥ ಮೌಲ್ಯಗಳ ಜಗತ್ತನ್ನು ವಾಲ್ಮೀಕಿ ಸೃಷ್ಟಿಸಿದ್ದಾರೆ. ಈ ಜಗತ್ತಿನಲ್ಲಿ ಯಾರು ಕೂಡ ಕೆಟ್ಟವರಿಲ್ಲ ಅನ್ನುವಂಥದ್ದು ವಾಲ್ಮೀಕಿಯವರ ಒಂದು ಅಂಬೋಣ. ಯಾಕಂದ್ರೆ ರಾಮಾಯಣ ಕಾವ್ಯದ ಕಾವ್ಯ ರಸವೇ ಕರುಣಾರಸ. ಆ ಬೇಟೆಗಾರ ಕೊಲ್ಲುವ ವ್ಯಾಪಾರದಲ್ಲಿದ್ದಂಥ ವಾಲ್ಮೀಕಿ ತನ್ನ ಪೂರ್ವಾಶ್ರಮದ ಬೇಡ ವಾಲ್ಮೀಕಿ ಕಿರಾತಕ ಮತ್ತೊಬ್ಬ ಬೇಡ ಪಕ್ಷಿಯನ್ನು ಕೊಂದಾಗ ಆ ಪಕ್ಷಿ ಇಡೀ ಗಿರಿವನಗಳ ಚೇತನ ಚೀರಿವಂತೆ ಚಿತ್ಕರಿಸಿದಾಗ ಕರುಣಾರಸ ಹೊಮ್ಮಿದ್ದು, ಆ ಕರುಣಾರಸವೇ ರಾಮಾಯಣದ ಆರಂಭವಾದದ್ದು. ರಾಮಾಯಣದ ಕಥೆ ಮಾನಿಷಾದ ಅನ್ನುವಂಥ ಮಾಣ್ ಅನ್ನುವಂಥ ಮಾಣ್ ಹೊಡೆಯ ಬೇಡ ಅನ್ನುವಂಥ ಈ ಕರುಣಾರಸದಿಂದ ಆರಂಭವಾದದ್ದು. ಅಹಲ್ಯೆಯ ಕಥೆಯಲ್ಲೂ ಕೂಡ, ಗೌತಮರ ಕಥೆಯಲ್ಲೂ ಕೂಡ ವಾಲ್ಮೀಕಿ ಕರುಣಾರಸವನ್ನು ವಿಜೃಂಭಿಸಿಬಿಟ್ಟಿದ್ದಾರೆ. ಆದ ಕಾರಣ ಈ ತಪಸ್ವಿನಿಯಾಗು ನೀನು. ತಪಸ್ಸು, ಶಾಪ ಅಂದ್ರೆ ಅದು ತಪಸ್ವಿನಿಯಾಗು ನೀನು, ಕಲ್ಲಾಗಿ ಹೋಗುವಂತಲ್ಲ. ಕಲ್ಲಿಗೂ ಹೃದಯ ಇದೆ. ಎಂಥ ಒಂದು ಅದ್ಭುತವಾದಂತಹ ಒಂದು ಪರಿಕಲ್ಪನೆ ಇದು. ಇಂದ್ರ ಅಹಲ್ಯೆಯನ್ನ ಮೋಹಿಸುವ ಬಗೆಯಲ್ಲೇ ಒಂದು ತತ್ವವಿದೆ. ದೇವತೆಗಳಿಗೆಲ್ಲರೂ ಕೂಡ ಮಾನವನಿಗೆ ಇರುವಂತಹ ಅಡಿಷಡ್ವೈರಿಗಳೆಲ್ಲವನ್ನು, ಕಾಮಕ್ರೋಧಾದಿ ಮದ ಮತ್ಸರ ಲೋಭಮೋಹಗಳೆಲ್ಲಗಳನ್ನು ನಾವು ಕೊಟ್ಟಿದ್ದೇವೆ. ಹಾಗಾಗಿ ಅಲ್ಲಿಯೂ ಕೂಡ ಇದ್ದಂತಹ ಆ ಇಂದ್ರನ ರಾಜನ ಹಾಗೂ ದೇವತೆಯ ಧರ್ಮವನ್ನು ಮೀರಿ ನೋಡಿ, ಒಂದು ಕಾಮ ಮತ್ತು ಧರ್ಮ. ಈ ಕಾಮ ಮತ್ತು ಧರ್ಮದಲ್ಲಿ ಯಾವುದು ಗೆಲ್ತದೆ ಅಂದ್ರೆ, ಯಾವಾಗಲೂ ಕಾಮವೇ ಗೆಲ್ತದೆ, ಧರ್ಮವು ಸೋಲಲ್ಪಡುತ್ತದೆ. ಅದು ನಾವು ಬಹುತೇಕ ಈಗ ಮುಂದೆ ಕೂಡ ನಮ್ಮ ಸೀತೆಯ ವಿಷಯದಲ್ಲಾಗಲಿ ಅಥವಾ ದ್ರೌಪದಿ ವಿಷಯದಾಗಲಿ ಅಥವಾ ಇನ್ನು ಬೇರೆ ಎಲ್ಲ ಅನೇಕ ವಿಷಯಗಳಲ್ಲಿ ನಮಗೇನು ಕಂಡು ಬರುತ್ತದೆ ಅಂತ ಹೇಳಿದ್ರೆ, ಕಾಮವು ಈ ಗೆಲ್ತದೆ, ಧರ್ಮವು ಸೋಲಲ್ಪಟ್ಟದ್ದು ನಾವು ಅನೇಕ ಸಂದರ್ಭದಲ್ಲಿ ನಾವು ಕಂಡಿದ್ದೇವೆ. ಇಲ್ಲಿಯೂ ಆದದ್ದು ಹಾಗೆ. ಈ ಇಂದ್ರನಿಗೆ ಏನಾಗಿದೆ ಅಂದ್ರೆ, ಅತಿ ಸುಂದರಿಯಾದಂಥ ಅಹಲ್ಯೆಯನ್ನು ಪಡೆಯಬೇಕು. ಹೇಗೆ ಅವಳು ಪತಿವ್ರತ ಶಿರೋಮಣಿ ಆದ್ರಿಂದ ಅವಳನ್ನಿಗೆ ಯಾವುದೇ ರೀತಿ ಕಿರೀಟ ಹಾಕೊಂಡು ಹೋಗಿ ಸುಂದರನಾಗಿ ಕಂಡ್ರೆ ಅವಳು ಏನು ಮೋಹಗೊಳ್ಳಕ್ಕಿಲ್ಲ. ಅದನ್ನ ಮೋಸವೇ ಅದಕ್ಕೆ ಮುಖ್ಯವಾದ್ದು. ಹಾಗಾಗಿ ಮೋಸದಿಂದ ಆ ಗೌತಮನ ಋಷಿವೇಷದಲ್ಲಿ ಬೆಳಿಗ್ಗೆ ಬಂದು, ಬೆಳಿಗ್ಗೆ ಯಾವಾಗಲೂ ಅವನು ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ಹೊಳೆಗೆ ನದಿಗೆ ಹೋಗಿ ಸ್ನಾನ ಮಾಡಿ ಈ ಪ್ರಾತಃ ಕರ್ಮಗಳನ್ನೆಲ್ಲ ಮಾಡುವಂತಹ ಸಂದರ್ಭ. ಅವನು ಸಾಧಾರಣವಾಗಿ ಬೆಳಿಗ್ಗೆ ನಸಿಕೆದಲ್ಲಿ ಎದ್ದು ಹೋಗ್ತಾ ಇದ್ದಂತ ಇರುವಂತ ವಾಡಿಕೆ. ಆದರೆ ಈ ಇಂದ್ರ ಕೋಳಿಯಾಗಿ ಬಂದು ಕೂಗಿ ಮೊದಲೇ ಕೂಗಿ ಬಿಡ್ತಾರೆ. ಕೋಳಿ ಕೂಗ್ತು ಅಂತೂ ಬೆಳಗಾಯ್ತು ಆಗ್ತಾ ಇದೆ ಅಂತ ಹೇಳ್ಕೊಂಡು ಅವನು ಹೊರಟು ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಇಂದ್ರನು ಗೌತಮನ ವೇಷದಲ್ಲಿ ಬಂದು ಈ ಅಹಲ್ಯೆಯನ್ನು ಗೊತ್ತಿಲ್ಲ, ಅವನೇ ಪಾಪ ಹಿಂದೆ ಬಂದಿದ್ದಾನೆ, ಇನ್ನೂ ಕೂಡ ಟೈಮ್ ಆಗಿಲ್ಲ ಅಂತ ಹೇಳ್ಕೊಂಡು, ಇನ್ನೂ ಬೆಳಗಾಗಲಿಲ್ಲ ಅಂತ ಬಂದಿದ್ದಾನೆ ಅಂತ ಹೇಳ್ಕೊಂಡು ಮೋಸ ಹೋಗಿ ಆ ಇಂದ್ರನ ಜೊತೆಗೆ ಇಂದ್ರನು ಅವಳನ್ನ ಕೆಡಿಸ್ತಾಳೆ. ಅಂತ ಸಂದರ್ಭದಲ್ಲಿ ಈ ನದಿಗೆ ಹೋದಂತಹ ಗೌತಮರು ವಾಪಸ್ ಬರ್ತಾರೆ. ಇನ್ನೂ ಬೆಳಗಾಗಿಲ್ವಲ್ಲ, ಏನಾಯ್ತು ಇದು, ಯಾಕೆ ಕೋಳಿ ಕೂಗ್ತು ಅಂತ ಹೇಳ್ಕೊಂಡು ವಾಪಸ್ ಬಂದಾಗ ಈ ಇಂದ್ರನು ಅವನ ವೇಷದಲ್ಲಿ ಹೊರಟು ಹೋಗ್ತಾ ಇರುವಂತಹದ್ದು ಕಂಡು ಬರ್ತದೆ. ಅಹಲ್ಯೆಯ ಶಾಪ ವಿಮೋಚನೆಯಾಗುವ ಕಥೆಯೇ ರಾಮನ ಕಥೆಯೂ ಆಗುತ್ತದೆ. ಅಹಲ್ಯೆಯ ಮತ್ತೆ ಬರುವಂತಹದ್ದು ಸನ್ನಿವೇಶ ರಾಮಾಯಣದಲ್ಲಿ ಬಾಲಕಾಂಡ ಅಂತ ಬರ್ತದೆ. ಆ ಬಾಲಕಾಂಡದಲ್ಲಿ 5ನೇ ಅಧ್ಯಾಯ ಅಂತ ಒಂದಿದೆ. ಆ 5ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಅಹಲ್ಯೆಯ ಬಗ್ಗೆನೇ ಮಾತಾಡ್ತಾರೆ.
ಆ ವಿಷಯವೇ ಅದರೊಳಗೆ ಬಹಳಷ್ಟು ಹೇಳಲ್ಪಟ್ಟಿದೆ. ಯಾಕಂದ್ರೆ ಈ ಮಿಥಿಲೆಯಲ್ಲಿ ಜನಕರಾಜನ ಆಳುತ್ತಿರುವಾಗ ಮಿಥಿಲೆಯ ಆ ಸೀತೆಯ ಸ್ವಯಂವರವನ್ನು ಅವನು ಏರ್ಪಡಿಸ್ತಾನೆ. ಅಂತಹ ಸಂದರ್ಭದಲ್ಲಿ ಸ್ವಯಂವರವನ್ನು ಏರ್ಪಡಿಸಿದಾಗ ಆ ಸ್ವಯಂವರದಲ್ಲಿ ಇಟ್ಟಂತಹ ಪಣ ಏನು ಅಂತ ಹೇಳಿದರೆ, ಶಿವಧನಸ್ಸನ್ನು ಯಾರು ಮುರಿತಾರೋ ಅವರಿಗೆ ಸೀತೆಯನ್ನು ಕೊಡ್ತೀನಿ ಅಂತ, ಮದುವೆ ಮಾಡಿಕೊಡ್ತೀನಿ ಅಂತ. ಆಗ ಇದು ತಿಳಿದಂತಹ ವಿಶ್ವಾಮಿತ್ರರ ಜೊತೆಯಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಲಕ್ಷ್ಮಣ ರಾಮನು ಹೋಗಿದ್ರು. ವಿಶ್ವಾಮಿತ್ರರು ಈ ಲಕ್ಷ್ಮಣ ಮತ್ತು ರಾಮ ಲಕ್ಷ್ಮಣನ ಕರೆದುಕೊಂಡು ಮಿಥಿಲೆಗೆ ಸೀತೆಯ ಒಂದು ಸ್ವಯಂವರಕ್ಕಾಗಿ ಅವರು ಬರ್ತಾ ಇದ್ದಾಗ ಮಿಥಿಲಾ ದೇಶದಲ್ಲಿ ಒಂದು ಈ ಗೌತಮ ಆಶ್ರಮವು ಕಂಡು ಬರ್ತದೆ. ಗೌತಮ ಆಶ್ರಮಕ್ಕೆ ಬಂದಾಗ ಅಲ್ಲಿ ರಾಮನು ಒಂದು ಕಲ್ಲನ್ನು ಮೆಟ್ತಾನೆ. ಇವನ ಕಾಲಿನ ಸ್ಪರ್ಶದಿಂದ ಆ ಕಲ್ಲು ಒಡೆದು ಅಲ್ಲಿಂದ ಒಂದು ಸುಂದರವಾದಂತಹ ಸ್ತ್ರೀ ಎದ್ದು ಬರ್ತಾಳೆ. ಅವಳೇ ಅಹಲ್ಯೆ. ಅಲ್ಲಿ ಅವಳಿಗೆ ಶಾಪ ವಿಮೋಚನೆ ಆಯಿತು ಎನ್ನುವುದು. ಆಗ ಈ ಋಷಿಯಾದಂತಹ ವಿಶ್ವಾಮಿತ್ರರು ಹಿಂದಿನ ಎಲ್ಲ ಕಥೆಗಳನ್ನು ಹೇಳಿ ಮುಂದೆ ಅಹಲ್ಯೆಯ ಒಂದು ಶಾಪ ವಿಮೋಚನೆ ಆಗಿ ಆ ಗೌತಮ ಆಶ್ರಮದಲ್ಲೇ ಇರ್ತಾರೆ. ಇಲ್ಲಿ ಶಾಪ ಕೂಡ ಹೇಗೆ ಶಾಪವಲ್ಲವೋ ಹಾಗೆಯೇ ಕಲ್ಲಾಗುವಿಕೆ ಕೂಡ ತಪದ ರೂಪವಾಗುವುದೇ ಚಮತ್ಕಾರ. ಗೌತಮರ ಕಥೆಯಲ್ಲೂ ಕೂಡ ವಾಲ್ಮೀಕಿ ಕರುಣಾರಸವನ್ನು ವಿಜೃಂಭಿಸಬಿಟ್ಟಿದ್ದಾರೆ. ಆದ ಕಾರಣ ಈ ತಪಸ್ವಿನಿಯಾಗು ನೀನು. ತಪಸ್ಸು, ಶಾಪ ಅಂದ್ರೆ ಅದು ತಪಸ್ವಿನಿಯಾಗು ನೀನು, ಕಲ್ಲಾಗಿ ಹೋಗುವಂತಲ್ಲ. ಕಲ್ಲಿಗೂ ಹೃದಯ ಇದೆ. ಎಂಥ ಒಂದು ಅದ್ಭುತವಾದಂತಹ ಒಂದು ಪರಿಕಲ್ಪನೆ ಇದು. ಕಲ್ಲಿಗೂ ಜೀವ ಇದೆ. ಕಲ್ಲು ಜೀವವನ್ನು ತಾಳಬಲ್ಲದು. ಅಥವಾ ಮನುಷ್ಯ ಕಲ್ಲಾಗಬಲ್ಲ. ಕಲ್ಲಿಗೂ ಮನುಷ್ಯನಿಗೂ ನಮ್ಮ ಹೃದಯ ಕಾಠಿಣ್ಯಕ್ಕೂ ಹೃದಯ ಕಾರುಣ್ಯಕ್ಕೂ ಇರುವಂತಹ ಸಂಬಂಧ. ಕಾಠಿಣ್ಯ ಅನ್ನುವಂಥದ್ದು ಕರುಣಾರಸವಾಗಿ ಹರಿದರೆ ಕರುಣೆಯೇ ಹೆಪ್ಪುಗಟ್ಟದಾಗ ಕಲ್ಲಾಗಬಹುದು. ಅಹಲ್ಯ ಕಥೆ ಪ್ರತಿಪಾದಿಸೋದು ಏನನ್ನ? ಆ ವಿವರವನ್ನು ನೋಡೋಣ ಒಂದು ವಿರಾಮದ ಬಳಿಕ. ಶ್ರೀರಾಮ ರಾಮ ರಘುನಂದನ ರಾಮ ರಾಮ ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ರಾಮನಿಗೆ ದೈವತ್ವವನ್ನ ಕೊಡುವಲ್ಲಿಯೇ ಅಹಲ್ಯ ಸಾರ್ಥಕ್ಯ ಇದೆ. ಪಾತಿವ್ರತೆಯನ್ನೇ ಸಂಶಯಿಸುವ ಅಚಾತುರ್ಯಗಳಾಗೋದ್ರ ವಿಲಕ್ಷಣತೆಯನ್ನು ಕೂಡ ಅಹಲ್ಯ ಕತೆ ಹೇಳುತ್ತೆ. ಅಹಲ್ಯೆಯ ಪ್ರಸಂಗದಲ್ಲಿಯೇ ದೈವತ್ವದ ದಾರಿ ಇದೆ. ರಾಮಾಯಣದಲ್ಲಿ ಇದು ಅಂತಹ ಪ್ರಮುಖವಾದಂತಹ ಅಂಶವನ್ನು ಪಡೆದಿದ್ರೂ ಕೂಡ ಸಾಮಾಜಿಕ ನೈತಿಕವಾಗಿ ಬಹಳಷ್ಟು ಅದಕ್ಕೆ ಕೆಲವೊಂದು ವಿಷಯವನ್ನು ಅದು ಪಡೆದಿದೆ ಅಂತ ಹೇಳಬಹುದು. ಒಂದನೇದಾಗಿ ಹೇಳಬೇಕಂತಿದ್ರೆ, ಇಲ್ಲಿ ಅಹಲ್ಯ ಪ್ರಸಂಗದಿಂದಾಗಿ ಬಾಲಕರಾದಂತಹ ಶ್ರೀರಾಮನು ದೈವೀ ಸಂಭೂತ ಎನ್ನುವುದನ್ನು ಅಲ್ಲಿ ಸ್ಥಿರಪಡಿಸಲಿಕ್ಕೆ ಆ ಕತೆ ಬಂದಿದೆ ಅಂತ ನನಗನ್ನಿಸ್ತದೆ. ಎರಡನೇದಾಗಿ ಈ ಕಥೆಯು ಏನಂತಂದ್ರೆ, ಮಹಾ ದೊಡ್ಡ ದೇವತೆಗಳಾಗಿದ್ದರೂ ಕೂಡ ದೇವರಿಗೂ ಕೂಡ ನಮಗೆ ದೇವರಲ್ಲಿ ಕೂಡ ಶ್ರೀಮತಿ ಪರಿಣಯ ಅಥವಾ ಪಾರ್ವತಿ ಮದುವೆ ಇವುಗಳೆಲ್ಲ ಬಗ್ಗೆ ಹೇಳಬೇಕಾದ್ರೆ ಈ ಬ್ರಾಹ್ಮಣಂದು ಬಗ್ಗೆ ತನ್ನ ಮಗಳನ್ನ ಮದುವೆ ಈ ಥರದಲ್ಲಿ ಎಲ್ಲ ಹೇಳಿದಾಗ ದೇವರಿಗೂ ಕೂಡ ಈ ಒಂದು ಕಾಮವನ್ನು ಜಯಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಧರ್ಮಕ್ಕಿಂತಲೂ ಕಾಮ ಅವರಿಗೆ ಹೆಚ್ಚಾಗಿ ಕಾಣ್ತೇನೋ ಎನ್ನುವಂತಹ ಸಂಶಯವು ಅಲ್ಲಿ ಬರುತ್ತದೆ. ಹಾಗೆ ಇಂದ್ರನೂ ಕೂಡ ತನ್ನ ಧರ್ಮವನ್ನು ಬಿಟ್ಟು ಈ ಕಾಮಕ್ಕೆ ಕೈ ಇಟ್ಟನಲ್ಲ ಎನ್ನುವಂತಹದ್ದು ಅಲ್ಲಿಯೂ ಕೂಡ ಕಂಡುಬರ್ತದೆ. ಅಹಲ್ಯೆಯ ಕಥೆ ಮೂಲಕ ಪ್ರಕೃತಿ ಪ್ರೇಮವು ವ್ಯಕ್ತವಾಗಿದೆ. ಒಂದು ರೀತಿಯ ವಿಕ್ಷಿಪ್ತ ಅತಿರೇಕದ ಕಾಮದ ಒಂದು ಕಥೆ ಆದರೂ ಕೂಡ ಈ ಕಾಮದ ಮೂಲಕ ಪ್ರಕೃತಿ ಪ್ರೇಮದ ಅಂತಃಕರಣದ ಕಥೆಯನ್ನ ವಾಲ್ಮೀಕಿ ಋಷಿಯಂತಹ ಋಷಿಗಳು ಮಾತ್ರ ಹೇಳಬಲ್ಲರು, ಕವಿಗಳು ಮಾತ್ರ ಹೇಳಬಲ್ಲರು. ಅಹಲ್ಯೆ ಆದ ಕಾರಣ ಅವಳು ಸಪ್ತ ಪತಿವ್ರತ ಸ್ತ್ರೀಯರಲ್ಲಿ ಮುಖ್ಯಳು, ಪ್ರಥಮಳು. ಕಲ್ಲಾಗಿದ್ದಂತಹ ಅಹಲ್ಯೆ ಮುಖ್ಯಳು ಮತ್ತು ಪ್ರಮುಖಳು. ಪಾತಿವ್ರತ್ಯ ಅನ್ನೋದಕ್ಕೂ ಕೂಡ ಅಲ್ಲಿ ಒಂದು ವ್ಯಾಖ್ಯಾನ ಇದೆ. ಅದು ತನ್ನ ಪತಿಯ ವೃತ ಮಾತ್ರ ಅಲ್ಲ, ತನ್ನ ಪತಿಯ ವೃತ ಅಲ್ಲ. ಒಬ್ಬ ಸತಿಗೆ ನಿಜವಾದ ಪತಿ ಅಂದರೆ ಪ್ರಕೃತಿ, ಜಗತ್ತು, ಸಮಾಜ. ಆ ಸಮಾಜವನ್ನು ಆರಿಸಿದವಳು.
ಆದ ಕಾರಣ ಅವಳು ಪತಿತ ಪಾವನೆ. ರಾಮ ದೈವತ್ವಕ್ಕೇರುವ ದಾರಿಗೆ ಅಹಲ್ಯೆ ಮೆಟ್ಟಿಲಾಗ್ತಾಳೆ. ಅತ್ಯಂತ ಸಾಮಾನ್ಯ 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 ಸ್ತರದಲ್ಲಿರುವಂತಹ ವ್ಯಕ್ತಿಗಳನ್ನು ಯಾವ ರಾಜ, ಯಾವ ಆಡಳಿತಗಾರ, ಯಾವ ಅಧಿಕಾರಿ, ಯಾವ ಸರ್ವಾಧಿಕಾರಿ ಇದನ್ನು ಗಮನಿಸುತ್ತಾನೆ, ಅವರ ಜೊತೆ ಒಂದಾಗುತ್ತಾನೆ, ಆ ಒಂದಾಗಿ ದ್ರವಿಸಿದಾಗ ಆ ದ್ರವ ಕೂಡ ಮೈವೆತ್ತು ಮೇಲೆ ನಿಲ್ಲುತ್ತದೆ ಅನ್ನುವಂಥ ಒಂದು ಸಮಾಜಮುಖಿ ಆಡಳಿತ ವ್ಯವಸ್ಥೆಯ ಕಲ್ಪನೆಯನ್ನು ಕೂಡ ನಾವು ಅಹಲ್ಯೆಯ ಕಥೆಯಲ್ಲಿ ಕೇಳಬಹುದು, ಅಹಲ್ಯೆಯ ಕಥೆಯಲ್ಲಿ ನೋಡಬಹುದು. ರಾಮಾಯಣ ಅನ್ನುವಂಥದ್ದಲ್ಲಿ ಅನೇಕ ಮಹತ್ ಪಾತ್ರಗಳು, ಆದರೆ ಈ ಮಹತ್ ಘಟನೆಯ ಜೊತೆಗೆ ಸಣ್ಣ ಸಣ್ಣ ಪಾತ್ರಗಳನ್ನು ಅಷ್ಟೇ ಸುಪುಷ್ಟವಾಗಿ ಪರಿಪೂರ್ಣವಾಗಿ ಚಿತ್ರಿಸಿದವರು ವಾಲ್ಮೀಕಿ. ಯಾಕಂದ್ರೆ ಸಣ್ಣದಿಲ್ಲದಿದ್ದರೆ ಮಹತ್ತಿಕೆ ಇಲ್ಲ. ರಾಮನಾಗಬೇಕಾದ್ರೆ ಅಹಲ್ಯೆ ಬೇಕೇ ಬೇಕು, ಗುಹ ಬೇಕು, ಅಹಲ್ಯೆ ಬೇಕು. ಸೀತೆ ಮಾತ್ರ ಸಾಲದು. ಗುಹ, ಅಹಲ್ಯೆ, ಶಬರಿ ಇವರೆಲ್ಲರೂ ಇದ್ರೇನೆ ರಾಮನಾಗೋದಕ್ಕೆ ಸಾಧ್ಯ. ರಾಮ ಅನ್ನುವಂಥ ಪದದಲ್ಲೇ ರಮ್ಯತೆ ಅನ್ನುವಂಥ ಅರ್ಥ. ನಮ್ಮ ಹೃದಯ ರಮ್ಯತೆ, ಹೃದಯ ಅರಳುವ, ಅದು ವಿಕಸನದ ಕ್ರಿಯೆ, ವಿಕಾಸವಾಗುವ ಕ್ರಿಯೆ, ಊರ್ಧ್ವಮುಖಿ ಕ್ರಿಯೆಯಲ್ಲಿ ಅಹಲ್ಯೆ ರಾಮನಿಗೆ ಒಂದು ಮೆಟ್ಟಲು. ನಮ್ಮ ಮೆಟ್ಟಲು ಅಂತ ಹೇಳ್ತೀವಲ್ಲ ನಾವು, ಸೋಪಾನ, ಆ ಸೋಪಾನ. ಅದಕ್ಕೆ ರಾಮಾಯಣವನ್ನ ಅದು ಒಂದು ದ್ವಾರವೂ ಹೌದು, ದಾರಿಯೂ ಹೌದು. ದ್ವಾರವನ್ನ ತೆಗೆದು ದಾರಿಯನ್ನ ಹಿಡಿದು ಉದ್ಧಾರದ ದಾರಿಯಲ್ಲಿ ಹೋಗೋದಿದೆಯಲ್ಲ, ಅದು ರಾಮಾಯಣ. ಹೇಗೆ ಪಾತಿವ್ರತ್ಯವು ಅಪವಾದಕ್ಕೊಳಗಾಗುತ್ತದೆ ಅನ್ನುವುದಕ್ಕೂ ಅಹಲ್ಯೆಯ ಕಥೆ ನಿದರ್ಶನ. ಎಲ್ಲ ಕಾಲದಲ್ಲಿ, ಉದಾಹರಣೆಗೆ ಮಹಾಭಾರತ, ರಾಮಾಯಣದಲ್ಲಿ ಕೂಡ ಸೀತೆಯು ಮಹಾಪವಿತ್ರತೆ ಅಂತ ಹೇಳಲ್ಪಟ್ಟಂಥವಳು, ಅವಳು ಪವಿತ್ರತೆಯನ್ನು ಹೇಳಲ್ಪಟ್ಟಂಥವಳು, ಅಗ್ನಿ ಸಾಕ್ಷಿಯಾಗಿ ಅವಳು ಪಾವಿತ್ರ್ಯವನ್ನು ಸ್ಥಿರಪಡಿಸಿಕೊಂಡಂಥವಳು, ತೋರಿಸಿಕೊಂಡಂಥವಳು. ಅಂಥವಳ ಆ ಪಾತಿವ್ರತ್ಯವನ್ನೇ ನಾವು ಅಲ್ಲಿ ಯಾರು ಸೀತೆಯ ತಪ್ಪೇ ಇಲ್ಲ, ನಿಜವಾಗಿ ತಪ್ಪೇ ಹೇಗಾದ್ರೆ ರಾಮನು ಸೀತೆಯನ್ನ ರಕ್ಷಣೆ ಕೊಡಬೇಕಾಗಿತ್ತು ರಾಮನಿಂದ ಪ್ರಾರಂಭದಲ್ಲಿ. ಹಾಗಾದ್ರೆ ರಾಮನ ತಪ್ಪಾಗಿ ಕಾಣಬಹುದೇ ವಿನ ಸೀತೆ ಯಾವ ತಪ್ಪಿಲ್ಲ. ಆದರೆ ಶಿಕ್ಷೆಯನ್ನು ಅನುಭವಿಸುವುದು ಸ್ತ್ರೀ ಆದಂತಹ ಸೀತೆ ಅವಳನ್ನು ತುಂಬಿದ ಬಸರಿಯನ್ನು ಕಳಿಸ್ತಾಳೆ. ಹಾಗೆ ಇಲ್ಲಿಯೂ ಕೂಡ ಇಲ್ಲಿ ಅಹಲ್ಯೆ ಏನೂ ತಪ್ಪಿಲ್ಲ. ಆದರೆ ಯಾಕೆಂದ್ರೆ ಬಂದಂತ ರೂಪ ಏನು ಅಂತ ಹೇಳಿದ್ರೆ ತನ್ನ ಗಂಡನ ರೂಪದಲ್ಲೇ ಬಂದದ್ರಿಂದ ಬೇರೆ ದಾರಿನೇ ಇಲ್ಲ, ಗಂಡನೇ ತಿಳ್ಕೊಂಡಿದ್ದಾರೆ. ಆದರೆ ಈ ಮುಂದಿನ ಹಿಂದಿನ ಎಲ್ಲ ಒಂದು ವಿಷಯವನ್ನು ಗ್ರಹಿಸಬಲ್ಲಂತಹ ಮುನಿಗೆ ಆ ಇಂದ್ರ ಬರ್ತಾ ಇದ್ದಾನೆ ಎನ್ನುವುದು ಗೊತ್ತಾಗುವುದಿಲ್ವೇ? ಹಾಗಿರುವಾಗ ಇವಳು ತಪ್ಪಿಲ್ಲದಿದ್ದಾಗಿ ಅವಳಿಗೆ ಶಿಕ್ಷೆ ಕೊಟ್ಟದ್ದು ತಪ್ಪಲ್ವೇ? ಅವಳಿಗೆ ಶಿಕ್ಷೆಯನ್ನು ಕೊಟ್ಟದ್ದು ಬಹಳ ತಪ್ಪು ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಅವಳನ್ನು ಬಿಟ್ಬಿಡ್ಬೋದಾಗಿತ್ತು, ಇಂದ್ರನಿಗೆ ಮಾತ್ರ ಶಾಪವನ್ನು ಹಾಕಬಹುದಾಗಿತ್ತು ಅವಳಿಗೆ ಆ ಶಾಪ. ಅಂದ್ರೆ ನಾನಿಲ್ಲಿ ಏನು ಹೇಳ್ತಿದ್ದೆ ಅಂದ್ರೆ, ಎಲ್ಲ ಕಥೆಗಳಲ್ಲಿ ಬರುವುದು ತಪ್ಪು ಮಾಡುವುದು ಪುರುಷ, ಆದರೆ ಆ ತಪ್ಪಿಗೆ ಶಿಕ್ಷೆ ಪಡೆಯುವುದು, ಶಿಕ್ಷೆ ಸಿಗುವುದು ಕೇವಲ ಸ್ತ್ರೀಗೆ ಅಂತ ನನಗನಿಸ್ತದೆ. ಹಾಗಾಗಿ ಇಲ್ಲಿ ಅಹಲ್ಯೆಯು ಅಂತಹ ಉದಾಹರಣೆಗೆ ಒಬ್ಬಳಾಗಿದ್ದಾಳೆ. ರಾಮ ಮತ್ತು ಅಹಲ್ಯೆಯರ ಸಂಬಂಧದ ಬೆರುಗು ಒಂದು ಬಹುದೊಡ್ಡ ಮೌಲ್ಯ. ಅಹಲ್ಯೆಯಂತಹ ಒಂದು ಮಹತ್ತರವಾದ ಪಾತ್ರವನ್ನ, ಅವರಿಬ್ಬರ ಸಂಬಂಧ, ರಾಮ ಮತ್ತು ಅಹಲ್ಯೆಯರ ಸಂಬಂಧ ಭಕ್ತ ಭಗವಂತನ ಸಂಬಂಧ ಮಾತ್ರವಲ್ಲ, ಕಲ್ಲು ಅನ್ನುವಂಥ ಪ್ರಕೃತಿ ಮತ್ತು ಪ್ರಕೃತಿಯ ಜೊತೆಗೆ ಒಂದಾಗುವಂತಹ ಜೀವ, ಅವುಗಳ ಎರಡರ ಸಂಬಂಧ ಅತ್ಯಂತರ ಮಹತ್ತರವಾದ ಸಂಬಂಧ. ರಾಮಾಯಣದಂತಹ ಮಹತ್ ಕಾವ್ಯವನ್ನು ಅಪಾರ್ಥ ಮಾಡಿಕೊಂಡು ನಾವು ಅನರ್ಥಗಳ ವ್ಯಾಖ್ಯಾನವನ್ನು ಮಾಡೋದಲ್ಲ, ರಾಮಾಯಣವನ್ನು ಹೃದಯಂಗಮವಾಗಿ ತಿಳಿದುಕೊಳ್ಳುವ ಕಾರಣವೇ ಕುವೆಂಪುವಂತಹ ರಸಋಷಿ ಸರ್ವಶ್ರೇಷ್ಠವಾದಂತಹ ವಾಲ್ಮೀಕಿ ರಾಮಾಯಣಕ್ಕೆ ಸರಿಸಾಟಿಯಾದಂತಹ ರಾಮಾಯಣ ದರ್ಶನವನ್ನು ನಮಗೆ ಕೊಡೋದಲ್ಲದೆ ಅನೇಕ ರಾಮಾಯಣಗಳು ಈ ಜಗತ್ತಿನಲ್ಲಿ ಅನೇಕ ಭಾಷೆಗಳಲ್ಲಿ ಸೃಷ್ಟಿಯಾದದ್ದು. ಯಾಕಂದ್ರೆ ರಾಮಾಯಣ ಒಂದು ಕಾವ್ಯ ಅಲ್ಲ, ಅದು ದರ್ಶನ ಕಾವ್ಯ. ಈ ದರ್ಶನ ಕಾವ್ಯದಲ್ಲಿ ಒಂದು ದರ್ಶಕ ನಕ್ಷತ್ರ ಅಹಲ್ಯೆ.
ಆ ನಕ್ಷತ್ರದ ಬೆಳಕು ರಾಮ. ಒಂದು ದರ್ಶನವಾಗಿ ಅಹಲ್ಯೆ ನಮ್ಮ ಪರಂಪರೆಯನ್ನು, ಕಾವ್ಯವನ್ನು ಆವರಿಸಿಕೊಳ್ಳುವುದನ್ನೇ ಕಾಣಬಹುದು. ಎಲ್ಲ ತಪ್ಪು ವ್ಯಾಖ್ಯಾನಗಳ ಆಚೆಗೂ ಅಹಲ್ಯೆ ಈ ಜಗತ್ತಿಗೆ ಬೇಕಾದ ಮೌಲ್ಯವನ್ನೇ ಕಾಣಿಸುವ ಪಾತ್ರ. ನಮಸ್ಕಾರ. ಶ್ರೀರಾಮ ರಾಮ ರಘುನಂದನ ರಾಮ ರಾಮ. ಯದಾ